ಇಷ್ಟೊತ್ತು ಸವಿಸ್ತಾರವಾಗಿ ನಮ್ಮೆಲ್ಲ ಸ್ನೇಹಿತರುಗಳು ತಿಳಿಸಿದ್ದಾರೆ. ಈ ದಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಗೌತಮ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಮುಳಬಾಗಿಲು ತಾಲೂಕಲ್ಲಿ ಹಮ್ಮಿಕೊಳ್ಳಬೇಕು ಅಂತೇಳಿ ವಾಡಿಕೆಯಂತೆ ಈ ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದೀವಿ. ಈಗ ಇನ್ನೂ ಪಾಂಪ್ಲೆಟ್ ಎಲ್ಲ ಕೂಡ ನಮ್ಮ ಕೈ ಸೇರಿಲ್ಲ. ಆದರೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಲ್ಲಿ 30 ಪಂಚಾಯತಿ ಇರೋದ್ರಿಂದ 30 ಪಂಚಾಯತಿಯಲ್ಲಿ ಕೂಡ ಹೋಗಿ ಈ ರೀತಿ ತಿಳಿಸ್ಬಿಟ್ಟು ಎಲ್ಲ ಕಡೆ ಹೋಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಅವರ ಸೀರಿಯಲ್ ನಂಬರ್ 1 ಈ 1ನೇ ಸೀರಿಯಲ್ ನಂಬರ್ ಹಚ್ಚದ ಗುರುತಿಗೆ ಮತ ನೀಡಬೇಕು ಅಂತೇಳಿ ಪ್ರಚಾರ ಮಾಡುವಂಥ ಒಂದು ಕಾರ್ಯದಲ್ಲಿ ಹೋಗಿ ಬಂದಿದ್ದೀವಿ. ಸವಿಸ್ತಾರವಾಗಿ ನಮ್ಮ ಆದಿನಾರಾಯಣ ಹೇಳಿದ್ದಾರೆ, ಆಮೇಲೆ ವೆಂಕಟಣ್ಣಪ್ಪನವರು ಹೇಳಿದ್ದಾರೆ. ನನ್ನನ್ನು ರಿಕ್ವೆಸ್ಟ್ ಏನಂತಂದರೆ, ಕೇಂದ್ರ ಸರ್ಕಾರ ಇವತ್ತು ಏನಿದೆಯೋ ಅದು ನಾವು ಏನೋ ಮಾಡ್ತೀವಿ ಅಂತೇಳಿ ಬಂದರು. ನಿಮಗೆ ನಾನು ಬೆಂಗಳೂರು ಸಿಟಿಯಲ್ಲೋ ಬಾಂಬೆಯಲ್ಲಿ ಇರ್ತಕ್ಕಂಥ ಸಾಹುಕಾರ ಕೇಳ್ತಾ ಇಲ್ಲ, ಸಾಮಾನ್ಯ ಕುಟುಂಬಕ್ಕೆ ಏನಾದರೂ ಬಂದಿದೆಯಾ ಬಿಜೆಪಿ ಸರ್ಕಾರದಿಂದ? ದಯವಿಟ್ಟು ಈ ಪ್ರಶ್ನೆ ನೀವೆಲ್ಲ ಹಾಕ್ಕೋಬೇಕಾಗಿದೆ. ಅದೇ ಕಾಂಗ್ರೆಸ್ ಪಕ್ಷ, ನಮ್ಮ ಸಿದ್ದರಾಮಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಬಡ ಜನತೆಗೆ, ಸಾಮಾನ್ಯ ಜನರಿಗೆ, ಮಿಡಲ್ ಕ್ಲಾಸ್ ಪೀಪಲ್ಗೆ 5 ಗ್ಯಾರಂಟಿಗಳನ್ನ ಹೇಳಿತ್ತು. ಅದ್ರ ಪ್ರಕಾರ ನುಡಿದಂತೆ ನಡೆದ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ. ಏನು ನುಡಿದಿದೀವೋ ಅದನ್ನ ನಾನು ಮಾತಾಡಿಕಿಡ್ರ ನುಡಿದಂತೆ ನಡೀತಾ ಇದ್ದೀವಿ. ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೆಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ಯಾರಿಗಾಗಿ ರೂಪಿಸಿದ್ದಾರೆ ದಯವಿಟ್ಟು ಆ ಪ್ರಶ್ನೆ ಹಾಕ್ಕೊಳ್ಳಿ. ಏನು ಸಾಮಾನ್ಯ ಜನತೆ ಇದ್ದಾರೋ, ಏನು ನಮ್ಮ ಹೆಣ್ಮಕ್ಳಿದ್ದಾರೋ, ಏನು ಬಡವರು ಇದ್ದಾರೋ, ಜೀವನಕ್ಕೆ ಕಷ್ಟ ಇದ್ದು ಕಷ್ಟ ಕಾರ್ಪಣ್ಯಗಳಿಂದ ಮನೆ ಸಂಸಾರ ನಡೆಸೋ ಕೂಡ ಕಷ್ಟ ಆಗಿತ್ತಂತ ಒಂದು ಸಂಸಾರಗಳಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನೀಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಇದೇ ಗ್ರಾಮಕ್ಕೆ ಬಂದು ನಾವು 5 ಗ್ಯಾರಂಟಿಗಳದ ಒಂದು ಕಾರ್ಡ್ ಕೊಟ್ಟಾಗ ಕೆಲವರೆಲ್ಲ ಗೇಲಿ ಮಾಡಿದ್ರು. ನಾವು ಅದು ಗ್ಯಾರಂಟಿ ಕಾರ್ಡ್ ಅಲ್ಲ, ವಾರಂಟಿ ಕಾರ್ಡ್ ಅಂತೆಲ್ಲ ಮಾಡಿದ್ರು. ಬಹಳ ತುಚ್ಛವಾಗಿ ಕೂಡ ಮಾತಾಡಿದ್ರು. ಅವ್ರಿಗೆ ಇವತ್ತು ನಾವು ಬದಲು ಹೇಳಲ್ಲ, ನಮ್ಮ ಹೆಣ್ಣು ಮಕ್ಕಳು ಹೇಳಬೇಕು. ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಾ, ಬಸ್ಸಲ್ಲಿ ಫ್ರೀ ಇದೆಯಾ, ಕರೆಂಟ್ ಫ್ರೀ ಇದೆಯಾ, ಅಕ್ಕಿ ಕೊಡ್ತಾ ಇದ್ದಾರಾ ಅನ್ನೋದು ನಮ್ಮ ಹೆಣ್ಮಕ್ಳ ಉತ್ತರ ಹೇಳ್ತಾರೆ. ಈ ಹೆಣ್ಮಕ್ಳು ಉತ್ತರ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ನಾನು ನಮ್ಮ ತಾಲೂಕಿನ ಸಮಸ್ತ ಹೆಣ್ಣು ಮಕ್ಕಳಲ್ಲಿ ಕೈ ಮುಗಿದು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪ್ರಾರ್ಥನೆ ಮಾಡ್ತೀನಿ. ಏನು ಕಾಂಗ್ರೆಸ್ ಪಕ್ಷ ನಡೆದಂತೆ ನಡೆದಿದೆಯೋ ಅದ್ರ ಪ್ರಕಾರ ನೀವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೌತಮ್ ಅವರಿಗೆ ತಮ್ಮ ಪವಿತ್ರವಾದ ಅಮೂಲ್ಯವಾದ ಮತವನ್ನು ಕೊಟ್ಟು ಮುಳಬಾಗಿಲು ತಾಲೂಕಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಕೊಳ್ಬೇಕಂದ್ರೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.